ಆ ಮೊದಲನೇ ಮಂತ್ರ ಕವಿಂ ಪುರಾಣಂ ಅನುಶಾಸಿತಾರಂ ಅನೋರಣೀಯಾಂ ಸಮನುಸ್ಮರೇತ್ತಂ. ಅನುಸ್ಮರೇದ್ಯ ಅಂತ ಈಗ ಪ್ರಚಲಿತ ಪಾಠ, ಅನುಸ್ಮರೇತ್ತಂ ಅಂತ ಆಚಾರ್ಯರು ಪ್ರಾಚೀನ ಪಾಠ. ಸರ್ವಸ್ಯ ಧಾತಾರಮಚಿಂತ್ಯ ರೂಪಂ ಆದಿತ್ಯವರ್ಣಂ ತಮಸಃ ಪರಸ್ತಾತ್. ಕವಿಂ ಭಗವಂತನ ಅನುಸಂಧಾನವನ್ನು ಅವರು ಹಿಂದೆ ಏನು ಹೇಳಿದ್ರು ಅದನ್ನು ವೇದಮಂತ್ರಗಳ ಮೂಲಕ ನಿತ್ಯಾನುಸಂಧಾನ ಹೇಗೆ ಧರ್ಮಸ್ಥರಿಗೆ ಈ ವೇದಮಂತ್ರಗಳಲ್ಲಿ ಹೇಳಿದ ಅನುಸಂಧಾನ ಇದು ಸರ್ವವರ್ಣಗಳಿಗೆ, ಸರ್ವಾಶ್ರಮಗಳಿಗೆ ಮತ್ತು ಸ್ತ್ರೀಯರಿಗೆ ಪುರುಷರಿಗೆ ಸಮಸ್ತ ಲಿಂಗಗಳು ಸರ್ವಲಿಂಗಗಳಿಗೆ ಅನ್ವಯವಾಗತಕ್ಕಂಥ ಅನುಸಂಧಾನ. ಈ ಅನುಸಂಧಾನ ಎಲ್ಲರೂ ಏನಂದ್ರೆ ಅವನು ಭಗವಂತ ಕವಿ ಅಂತ ಉಪಾಸನೆ ಮಾಡುವುದು. ಕವಿ ಅಂತಂದರೆ ಸಂಸ್ಕೃತದಲ್ಲಿ ಅರ್ಥ ಎಲ್ಲವನ್ನೂ ತಿಳಿದವನು ಅಂತ. ಸಾರ್ವಜ್ಞಾತ್ ಕವಿರಿತ್ಯೇವ ಶಬ್ದಿತಃ. ಕವಿ ಅಂದರೆ ಸರ್ವಜ್ಞ ಅಂತ ಅರ್ಥ. ಆಮ್ನಿಷಿಯಂಟ್, ಭಗವಂತ ಎಲ್ಲವನ್ನೂ ತಿಳಿದವನು. ಕವಿ ಅನ್ನುವ ಶಬ್ದಕ್ಕೆ ನಿಜವಾದ ಅರ್ಥ ಸರ್ವಜ್ಞ ಅಂತ. ಕವಿರ್ ಮನೀಷಿ ಪರಿಭೂ ಸ್ವಯಂಭೂ ಯಾಥಾ ತತ್ಯತೋರ್ಥಾನ್ ವಿದಧಾಚ್ಛಾಶ್ವತೀಭ್ಯ ಸಮಾಭ್ಯ. ಭಗವಂತ ಸರ್ವಜ್ಞ ಅನ್ನೋದನ್ನ ವೇದದಲ್ಲಿ ಹೇಳುವಾಗ ಕವಿ ಅಂತ ಶಬ್ದ. ಜೀವರುಗಳಲ್ಲೇ ಮೊಟ್ಟ ಮೊದಲ ಜ್ಞಾನಿ ಅಂತ ಹೇಳುವುದರಿಂದ ಚತುರ್ಮುಖನನ್ನ ಆದಿಕವಿ ತೇನೇ ಬ್ರಹ್ಮಹೃದಯ ಆದಿಕವಯೇ ಮುಹ್ಯಂತಿಯಂ ಸೂರಯ ಆದಿಕವಿ ಅಂತ ಹೇಳ್ತಾರೆ. ಅಂದ್ರೆ ಕವಿ ಅಂತ ಅನ್ನೋ ಶಬ್ದ ನಿಜವಾಗಿ ಜ್ಞಾನಿ ಅಂತ ಅರ್ಥ. ಅದಕ್ಕೆ ಕವನ ಹೊಸೆಯುವನೊಂದು ಪೋಯೆಟ್ ಅಂತ ಅರ್ಥ ಅಲ್ಲ. ಆಮೇಲೆ ಸಾಹಿತ್ಯ ರಚನೆ ಮಾಡಿದವರು ಜ್ಞಾನಿಗಳು, ದೊಡ್ಡ ತಿಳಿದವರು, ಭಾರಿ ಕವನ ಬರೀತಾರೆ, ಅವರು ಕವಿಗಳು ಅಂತ ಬಂತು. ಅಂದ್ರೆ ಇನ್ನೊಂದಿದೆ, ಕವಿ ಅನ್ನುವ ಶಬ್ದ ನಿಜವಾಗಿ ಏನು ಗೊತ್ತುಂಟ, ಅದು ಧಾತು ಯಾವುದು ಗೊತ್ತುಂಟ, ಹುಂ ಶಬ್ದೆ ಅಂತ ಅನ್ನೋ ಧಾತುವಿಂದ ಬರ್ತದೆ. ಕವಿ ಅಂದರೆ ನಿಜವಾಗಿ ಇಟಿಮೊಲಾಜಿಕಲ್ ಮೀನಿಂಗು, ಆ ರೂಟ್ ಮೀನಿಂಗು ಏನಂದ್ರೆ ಶಬ್ದ ಮಾಡುವವ ಅಂತ ಅರ್ಥ. ಶಬ್ದ ಮಾಡುವವ, ಶಬ್ದ ಮಾಡೋದು ಅಂದ್ರೆ ಹಾಗಾದ್ರೆ ಕವಿ ಅಂದ್ರೆ ನಮಗಿಂತ ಹೆಚ್ಚು ಶಬ್ದ ಮಾಡೋದು ಗಂಟೆ, ನಗಾರಿ, ಶಂಖ, ಅವೆಲ್ಲ ಕವಿಗಳು. ನಾವು ಅಷ್ಟೇ ಶಬ್ದ ಮಾಡ್ತೇವೆ. ನಮ್ಮ ಶಬ್ದ ಸಾಕಾಗುದ್ರೆ ಮೈಕ್ ಇಡ್ತೇವೆ ನಾವು, ಮೈಕ್ ದೊಡ್ಡ ಶಬ್ದ ಮಾಡುತ್ತೆ. ಇದು ಕವಿ ಆಯ್ತು, ನಾವಲ್ಲ. ಅದನ್ನ ಕವಿ ಅಂದ್ರೆ ಶಬ್ದ ಮಾಡುವವ. ಎಂಥ ಶಬ್ದ ಮಾಡುವವ? ಶಬ್ದದ ಅರ್ಥ ತಿಳಿದು ಅದನ್ನು ಬಳಸುವವ ಅಂತ ಅರ್ಥ ಬಂದದ್ದು ವಿಶೇಷ ಅಂತ. ಬರೇ ಶಬ್ದ ನಗಾರಿಯೂ ಮಾಡುತ್ತೆ, ರಣಗಹಳೆಯೂ ಮಾಡುತ್ತೆ, ಅದೆಲ್ಲ ಭೇರಿಯೂ ಮಾಡುತ್ತೆ. ಶಬ್ದ ಅಂದ್ರೆ ಅರ್ಥ, ವಾಗರ್ಥಾವಿವ ಸಂಪೃಕ್ತವು ಅಂತ ಹೇಳ್ತಾರಲ್ಲ. ಶಬ್ದಾರ್ಥಗಳ ಸಮನ್ವಯದಿಂದ ಅರ್ಥ ತಿಳಿದು ಶಬ್ದವನ್ನು, ಅಂದ್ರೆ ಎಲ್ಲ ಶಬ್ದಗಳನ್ನು ಅದರ ಎಲ್ಲ ಅರ್ಥಗಳ ಜೊತೆಗೆ ತಿಳಿದು ಹೇಳುವವ ಅಂದ್ರೆ ಸರ್ವಜ್ಞ. ಹಾಗೆ ಶಬ್ದದ ಅರ್ಥ ತಿಳಿದು ಸಮರ್ಥವಾಗಿ ಅರ್ಥಪೂರ್ಣವಾಗಿ ಶಬ್ದವನ್ನು ಬಳಸಬಲ್ಲವ, ಎಲ್ಲ ಶಬ್ದದ ರಹಸ್ಯವನ್ನೂ ತಿಳಿದವ, ಎಲ್ಲ ಶಬ್ದದ ಎಲ್ಲ ಅರ್ಥವನ್ನೂ ತಿಳಿದವ, ಸರ್ವಜ್ಞ ಆಯ್ತು. ಹಾಗೆ ಅದರಿಂದ ಕವಿ ಅಂದರೆ ಸರ್ವಜ್ಞ ಅನ್ನೋ ಅರ್ಥ ಬಂದದ್ದು. ಹಾಗೆ ಭಗವಂತ ಎಲ್ಲ ಶಬ್ದಗಳನ್ನ ಮೊದಲು ಉಚ್ಚಾರ ಮಾಡಿದವನೇ ಅವನು. ಚತುರ್ಮುಖನಿಗೆ ವೇದೋಪದೇಶ ಮಾಡಿದವನು, ಸಮಸ್ತ ಶಬ್ದಗಳನ್ನು ಉಚ್ಚರಿಸುವವನು, ಶಬ್ದ ಮಾಡಿದವನು ಅವನು, ಆ ಶಬ್ದಗಳಿಗೆ ಅರ್ಥ ಹಚ್ಚಿದವನು ಅವನು. ಅದರಿಂದ ಸಮಸ್ತ ಶಬ್ದಾರ್ಥಗಳ ಸಮಸ್ತ ಕೂಲಂಕಷ ಜ್ಞಾನ ಇರತಕ್ಕ ಸರ್ವಜ್ಞ ಭಗವಂತ ಅಂತ ಮೊದಲು ಜಗತ್ತಿನಲ್ಲಿರತಕ್ಕ ಸಮಸ್ತ ಶಬ್ದಗಳು, ಈ ವಸ್ತುಗಳ ನಾಮರೂಪಾತ್ಮಕ ಪ್ರಪಂಚದ ಸೃಷ್ಟಿ ಮಾಡಿದವ ಭಗವಂತ. ಈ ಪ್ರಪಂಚಕ್ಕೆ ರೂಪ ಕೊಟ್ಟ, ಅದಕ್ಕೆ ನಾಮ ಕೊಟ್ಟ ಅವನು ಕವಿ. ಅದಕ್ಕೆ ಹೆಸರು ಶಬ್ದ ಕೊಟ್ಟವನು. ಶಬ್ದ ಕೊಡುವುದು ಅಂದರೆ ಹೆಸರು ಕೊಟ್ಟವನು. ಪ್ರಪಂಚದಲ್ಲಿ ಬರೇ ವಸ್ತುವನ್ನಷ್ಟೇ ಭಗವಂತ ಸೃಷ್ಟಿ ಮಾಡಲಿಲ್ಲ, ಅದನ್ನು ರೂಪ ಕೊಟ್ಟ, ನಾಮ ಕೊಟ್ಟ. ಈ ಜಗತ್ತಿನ ಸಮಸ್ತ ಶಬ್ದಗಳನ್ನ, ಆ ವಸ್ತುಗಳನ್ನ ಸೃಷ್ಟಿಸಿ ಅವುಗಳಿಗೆ ನಾಮಗಳನ್ನು ಕೊಟ್ಟವ ಮತ್ತು ಅದರ ಪೂರ್ಣ ಅರ್ಥವನ್ನು ತಿಳಿದವನು ಭಗವಂತನೊಬ್ಬನೇ ಅಂತ ತಿಳ್ಕೋ. ಕವಿಂ. ಆಮೇಲೆ ಪುರಾಣಂ. ಎಂಥ ಕವಿ ಅವನು? ಪುರಾಣ ಕವಿ. ಹೌದು, ಪುರಾಣಗಳನ್ನು ಬರೆದವನೇ ಅಲ್ವಾ ವ್ಯಾಸರೂಪದಿಂದ. ಪುರಾಣ ಕವಿ, ಪುರಾಣಗಳನ್ನು ಬರೆದ ಕವಿ, ಎಲ್ಲರಿಗಿಂತ ಪುರಾಣ ಕವಿ. ಪುರಾತನವೂ ಹೌದು, ಯಾಕಂದ್ರೆ ಚತುರ್ಮುಖ ಬ್ರಹ್ಮನಿಗೆ ಮೊದಲು ವೇದಗಳನ್ನು ಉಪದೇಶ ಮಾಡಿದ ಕವಿ ಅವನು. ಎಲ್ಲರಿಗಿಂತ ಪುರಾತನ ಕವಿ, ಪುರಾಣಗಳನ್ನು ಬರೆದ ಕವಿ ಅದು ಹೌದು. ವೇದವ್ಯಾಸ ರೂಪದಿಂದ ಅವನೇ ಪುರಾಣಗಳನ್ನು ಬರೆದದ್ದು. ಅದಲ್ಲ, ಅವನು ಕವಿ ಮತ್ತು ಅವನು ಪುರಾಣ. ಪುರಾಣ ಅಂದ್ರೆ ಏನು? ಪುರಮ್ಮಣತಿ, ಪುರಾಣಿ ಅಣತಿ, ಪುರಮ್ಮಣತಿ. ಅವನು ಬ್ರಹ್ಮಾಂಡ ಅನ್ನತಕ್ಕಂತಹ ಪುರದೊಳಗೆ ತುಂಬಿರತಕ್ಕವ, ಇಡೀ ಬ್ರಹ್ಮಾಂಡದಲ್ಲಿ ತುಂಬಿರತಕ್ಕವ. ಅಷ್ಟೇ ಅಲ್ಲ, ಪುರಾಣಿ ಅಣತಿ, ಪ್ರತಿಯೊಂದು ಪಿಂಡಾಂಡದ ಒಳಗೂ ಇರುವವ. ಪುರದ ಒಳಗೆ ಇರುವವ, ಪುರಗಳ ಒಳಗೆ. ಪುರದ ಅಂದ್ರೆ ಬ್ರಹ್ಮಾಂಡ ಎನ್ನುವ ಪುರದ ಒಳಗೆ, ಪಿಂಡಾಂಡ ಅನ್ನುವ ಪುರಗಳ ಒಳಗೆ. ಪುರಾಣಿ ಅಣತಿ. ಯಾಕೆಂದ್ರೆ ಪುರಮಣತಿ ಅಂತ ಜೀವನಿಗೂ ಪುರಾಣ, ಜೀವನೂ ಪುರಾಣನೇ. ಯಾಕೆಂದ್ರೆ ಅವನು ಒಂದೊಂದು ಸರ್ತಿ ಒಂದೊಂದು ಪುರಮಣತಿ.
ಒಂದ್ಸರ್ತಿ ಒಂದು ದೇಹ, ಅದು ಬಿದ್ದು ಹೋದ್ಮೇಲೆ ಮತ್ತೊಂದು ದೇಹ, ಈಗ ದೇಹದಿಂದ ದೇಹಕ್ಕೆ ಪುರಾತ್ ಪುರಂ ಅಣತಿ. ಇವನು ಹಾಗಲ್ಲ, ಅಸಕೃತ ಪುರಾಣಿ ಗಣತಿ. ಅವನು ಒಂದ್ ದೇಹ ಬಿದ್ದು ಹೋದ್ರೆ ಮತ್ತೊಂದು ದೇಹ. ಇವನು ಹಾಗಲ್ಲ, ಏಕಕಾಲದಲ್ಲಿ ಎಲ್ಲ ದೇಹಗಳ ಒಳಗೂ ಇರುವವ ಮತ್ತು ಎಲ್ಲ ದೇಹಗಳಿಗೂ ಅಧಿಷ್ಠಾನವಾದ ಬ್ರಹ್ಮಾಂಡದೊಳಗಿರುವವ. ಅದರಿಂದ ನಿಜವಾದ ಪುರಾಣ ಅವನು. ಕವಿಂ ಪುರಾಣಂ, ಹೀಗೆ ಭಗವಂತನನ್ನು ಕವಿ ಎಂದು ಉಪಾಸನೆ ಮಾಡು. ಆಮೇಲೆ ಇನ್ನೊಂದು ಕವಿ ಅನ್ನೋದಕ್ಕೆ ಒಂದು ವಿಶಿಷ್ಟವಾದ ಅನುಸಂಧಾನ ಮಾಡಬಹುದು ನಾವು. ಏನು ಅಂದ್ರೆ ವಿ ಗತವು ಅಂತ ಧಾತು. ವಿ ಗತವು, ವಿ ಗತಿ ಪ್ರಜನಕಾಂತ್ಯಸನ ಖಾದನೇಶು ಅಂತ ಧಾತು. ವಿ ಅಂದ್ರೆ ಜ್ಞಾನ ಅಂತ ಅರ್ಥ. ಗತಿ ಅಂದ್ರೆ ಜ್ಞಾನ ಅರ್ಥಕ, ಕ ಅಂದ್ರೆ ಆನಂದ. ಅಂದ್ರೆ ಕವಿ ಅಂದ್ರೆ ಜ್ಞಾನಾನಂದ ಸ್ವರೂಪ. ಇದು ಅನುಸಂಧಾನ ಮಾಡಬಹುದು. ಆಮೇಲೆ ವಿ ಅನ್ನೋದಕ್ಕೆ ವಿಶಿಷ್ಟ ಅಂತ ಒಂದು ಅರ್ಥ ಇದೆ. ಅಂದ್ರೆ ಸರ್ವೋತ್ಕೃಷ್ಟವಾದ ಕ ಅಂದ್ರೆ ಆನಂದ, ಆನಂದ ಪೂರ್ಣ ಅಂತ ಅರ್ಥ ಮಾಡಬಹುದು. ಹೀಗೆ ನಾನಾ ವಿಧವಾದಂತಹ ಅರ್ಥಗಳನ್ನು ಅಲ್ಲಿ ಅನುಸಂಧಾನ ಮಾಡಬಹುದು. ಪುರಾಣ ಅನ್ನೋದಕ್ಕೆ ನಾವು ನೋಡಿದೆವು ಅನುಶಾಸಿತಾರಂ. ಅವನು ಯಾಕೆ ದೇಹದೊಳಗಿದ್ದಾನೆ, ಎಲ್ಲ ದೇಹದೊಳಗೆ ಪ್ರವೇಶ ಮಾಡಿದ್ದಾನೆ ಅಂದರೆ ನಮ್ಮನ್ನು ನಿಯಮನ ಮಾಡೋದಕ್ಕೋಸ್ಕರ, ನಮ್ಮನ್ನು ನಿಯಮನ ಮಾಡೋದಕ್ಕೆ. ಅನುಶಾಸನ, ಶಾಸಿತಾರಂ, ನಮ್ಮನ್ನ ಶಾಸನ, ಹೀಗೆ ಮಾಡು ಅಂತ ನಿಯಂತ್ರಣ ಮಾಡಿ ನಮ್ಮನ್ನು ಪ್ರೇರಣೆ ಮಾಡತಕ್ಕವ. ಒಳಗಿದ್ದು ನಮ್ಮಿಂದ ಕೆಲಸಗಳನ್ನು ಮಾಡುವುದಕ್ಕೋಸ್ಕರ, ನಮ್ಮನ್ನು ನಿಯಂತ್ರಣ ಮಾಡೋದಕ್ಕೋಸ್ಕರ ಸರ್ವ ಪ್ರೇರಕನಾಗಿ ಎಲ್ಲದರ ಒಳಗೆ ಇದ್ದಾನೆ ಅನ್ನೋದು ಪುರಾಣ ಅಂತ ಹೇಳಿದೆ. ಯಾಕಿದ್ದಾನೆ? ಶಾಸಿತಾರ, ಶಾಸನ ಮಾಡೋದಕ್ಕೋಸ್ಕರ. ಹೊರಗೆ ಎಲ್ಲೋ ಕೂತ್ಕೊಂಡು ನಿಯಂತ್ರಣ ಪ್ರೇರಣೆ ಮಾಡುವುದಲ್ಲ, ಅವನು ಒಳಗೆ ಕೂತೆ ತತ್ ಸೃಷ್ಟ್ವಾ ತದೇವಾನೋಪ್ರಾದಿಶತ್, ಅದರ ಒಳಗೆ ಕೂತು ಪ್ರೇರಣೆ ಮಾಡುವ. ಆ ಬರೇ ಶಾಸಿತಾರಂ ಅಲ್ಲ, ಅನುಶಾಸಿತಾರಂ. ಅದು ವಿಶೇಷ. ಅವನು ಬರೇ ಶಾಸನೆ ಅಲ್ಲ. ಯಾಕೆಂದ್ರೆ ಎಲ್ಲರಿಗೂ ಒಂದೇ ತರ ಶಾಸನ ಮಾಡೋದಿಲ್ಲ ನೋಡಿ. ಅವನು ಒಬ್ಬೊಬ್ಬರನ್ನ ಪುಣ್ಯಕರ್ಮ ಮಾಡಿಸ್ತಾನೆ, ಕೆಲವರಿಗೆ ಪಾಪಕರ್ಮ ಮಾಡಿಸ್ತಾನೆ, ಕೆಲವ್ರನ್ನ ಎತ್ತರಕ್ಕೆ ಇರಿಸ್ತಾನೆ, ಕೆಲವ್ರನ್ನ ಕೆಳಕ್ಕೆ ಇಡಿಸ್ತಾನೆ, ಕೆಲವ್ರನ್ನ ಮೇಲೆತ್ತರ, ಏನೇನೋ ಮಾಡ್ತಾನೆ. ಈಗ ಯಾಕಪ್ಪ ಒಳಗಿದ್ದು ಒಂದೇ ತರ ಮಾಡ್ಬೋದಲ್ಲ? ಎಲ್ಲರಿಗೂ ಒಂದೇ ತರ ಪ್ರೇರಣೆ, ಎಲ್ಲರಿಗೂ ಸುಖ, ಎಲ್ಲರಿಗೂ ಜ್ಞಾನ, ಎಲ್ಲರಿಗೂ ಮೋಕ್ಷ. ಇದು ಒಂಥರ ಅಲ್ಲಲ್ಲಪ್ಪ. ಕೆಲವರಿಗೆ ಸ್ವರ್ಗ, ಕೆಲವರಿಗೆ ನರಕ, ಕೆಲವರಿಗೆ ಸಂಸಾರ, ಕೆಲವರಿಗೆ ಮೋಕ್ಷ, ಕೆಲವರಿಗೆ ಜ್ಞಾನ, ಕೆಲವರಿಗೆ ಅಜ್ಞಾನ, ಕೆಲವರಿಗೆ ಸುಖ, ಕೆಲವರಿಗೆ ದುಃಖ. ಇದೆಲ್ಲ ಎಂಥದ್ದು ಅಂದ್ರೆ ಅನುಶಾಸಿತ. ಅಂದರೆ ಅವನವನ ಸ್ವರೂಪ ಯೋಗ್ಯತೆಗೆ ಅನುಗುಣವಾಗಿಯೇ ಅವನು ಶಾಸನ ಮಾಡಿದವ್ರದ್ದು ಎಲ್ಲರೂ ಅದೇ ತರ ಮಾಡೋದಿಲ್ಲ. ಅನುಗುಣಂ ಸ್ವರೂಪಯೋಗ್ಯತಾನುಗುಣಂ ಶಾಸಿತಾರಂ. ಕವಿಂ ಪುರಾಣಂ ಅನುಶಾಸಿತಾರಂ. ಆಮೇಲೆ ಅನು ಅನ್ನೋದಕ್ಕೆ ಇನ್ನೊಂದು ಅರ್ಥ ಉಂಟು. ಅನು ಅಂದ್ರೆ ಅನುದಿನಂ ಅರ್ಥ, ಸದಾ ಅಂತ. ಅನ್ವಹಂ, ಸದಾ ಅವನು ನಿಯಮನ ಮಾಡದೆ. ಅಂದ್ರೆ ಕೆಲವರು ಏನು ಹೇಳ್ತಾರೆ, ಒಂದು ವಾದ ಇದೆ ಶಾಸ್ತ್ರದಲ್ಲಿ. ಶಾಸ್ತ್ರ ಅಂದ್ರೆ ನಮ್ಮ ಈ ಮತ ಪ್ರಕ್ರಿಯೆಗಳಲ್ಲಿ ಒಂದು ಮತದಲ್ಲಿ ಏನು ಹೇಳ್ತಾರೆ ಅಂದ್ರೆ, ಭಗವಂತನೇ ಪ್ರೇರಣೆ ಮಾಡಿದರೆ ಈ ಕೆಟ್ಟದ್ದನ್ನು ಭಗವಂತ ಯಾಕೆ ಪ್ರೇರಣೆ ಮಾಡಬೇಕು? ದೋಷ ಬರುತ್ತೆ ಭಗವಂತನಿಗೆ. ಅದರಿಂದ ಜೀವ ಸೃಷ್ಟಿಯಾದ ಕೂಡಲೇ ಮಾಡುವ ಮೊದಲನೇ ಕ್ರಿಯೆ ಉಂಟಲ್ಲ, ಅದನ್ನು ಜೀವನೇ ಮಾಡುವುದು. ಭಗವಂತ ಪ್ರೇರಣೆ ಮಾಡುವುದಿಲ್ಲ. ಏನು ಬೇಕಾದ್ರೆ ಮಾಡುವಂತ ಸ್ವಾತಂತ್ರ್ಯ ಕೊಟ್ಟು ಸುಮ್ಮನೆ ಕೊಡ್ತಾನಂತೆ ದೇವರು. ಇವನು ಏನು ಬೇಕಾದ್ರೆ ಮಾಡು, ಅವನು ಏನು ಮಾಡಿದ್ನೋ ಅದ ನಂತರ ಅದಕ್ಕೆ ಮಾಡಿಸ್ಕೊಂಡು ಹೋಗ್ತಾನೆ. ಮತ್ತೆ ಎಲ್ಲ ಅವನು ಮಾಡಿದ ಕರ್ಮವಾಗಿ ಮೊದಲನೇ ಕರ್ಮ ಜೀವನೇ ಮಾಡುವುದು ಅಂತ ಒಂದು ಪ್ರಕ್ರಿಯೆ ಇದೆ ಒಂದು ಮತದಲ್ಲಿ. ಅದು ಎಷ್ಟು ಅಸಂಗತ ಅಂತಂದ್ರೆ, ಒಂದು ಕ್ರಿಯೆಯನ್ನ ಭಗವಂತ ಯಾವಾಗ ಜೀವನಿಗೆ ಮಾಡ್ಲಿಕ್ಕೆ ಬಿಟ್ಟು ಭಗವಂತ ಜೀವನಿಗೆ ಮಾಡ್ಲಿಕ್ಕೆ ಬಂತೋ ಮುಂದಿನ ಯಾಕೆ ಆಗಬಾರ್ದು? ದೇವ್ರು ಮತ್ತೆ ಯಾಕೆ ಅದು ನೀವು ಒಂದ್ಸರ್ತಿ ಬಿಟ್ಟಿಯಲ್ಲೋ ಹಂಗೆ ಬಿಟ್ಬಿಡೋದು. ನೀ ಯಾಕೆ ಮಾಡ್ತಾನೆ? ಅಧಿಕ ಪ್ರಸಂಗ. ಎರಡನೇ ಕ್ರಿಯೆಗೆ ನೀವು ಯಾಕೆ ಬರ್ಬೇಕು? ನಮಗೆ ಬಿಟ್ಟು ನಾವು ಮಾಡ್ಕೋತೇವೆ. ಭಗವಂತನನ್ನು ಬಿಟ್ಟು ಜೀವನಿಗೆ ಕರ್ತೃತ್ವ ಇದೆ, ಒಂದು ಕ್ರಿಯೆಯಲ್ಲಿ ಇದೆ ಅಂದ್ರೆ ಉಳಿದದಲ್ಲಿ ಭಗವಂತ ಯಾಕೆ ಬರಬೇಕು ಅನ್ನೋದು ಪ್ರಶ್ನೆ ಬರೋದಿಲ್ವಾ? ಅವನು ಮತ್ತೆ ಅದು ಪಕ್ಷಪಾತ ಮಾಡಿದಾಗ ಆಯ್ತು. ಒಂದರಲ್ಲಿ ಸ್ವಾತಂತ್ರ್ಯ ಕೊಡ್ತಾನೆ, ಮುಂದರಲ್ಲಿ ಕೊಡ್ಲಿ. ನಾವು ತೋಟ ನಾವು ಬೇಕಾದ್ರೆ ಮಾಡ್ಕೋತೀವಿ. ಅವ್ನು ಯಾಕೆ ಮತ್ತೆ ತೂರುವುದು? ಎರಡನೇ ಇಂಟರ್ಫಿಯರೆನ್ಸ್ ಯಾಕೆ ಇಲ್ಲ? ಹಾಗಾದ್ರೆ ಭಗವಂತನನ್ನು ಬಿಟ್ಟು ನಕ್ರಿಯತೆ ನರತೆ ತ್ವತ್ಕ್ರಿಯತೆ ಕಿಂಚನಾರೆ ಅನ್ನೋದಾಗಬೇಕು. ಹಾಗಾದಾಗ ಭಗವಂತ ಒಂದು ಕ್ರಿಯೆಯು ಸೃಷ್ಟಿಯ ಆರಂಭದ ಕ್ರಿಯೆ, ಸೃಷ್ಟಿಯಾಗುವ ಮುಂಚೆ ಅವನು ಬದುಕಿ ಉಸಿರಾಡ್ತಾ ಇದ್ದಲ್ಲ, ಆ ಸ್ವಪ್ನ, ಅವನು ಸ್ವಪ್ನಾವಸ್ಥೆ ಎಚ್ಚರ ಇಲ್ಲದೇ ಇದ್ದಾಗಲೂ ಕೂಡ ನಿಯಂತ್ರಣ. ಅನುದಿನಂ ಅನ್ವಹಂ ಶಾಸಿತಾರಂ. ಎಚ್ಚರದಲ್ಲಿ, ಕನಸಿನಲ್ಲಿ, ನಿದ್ರೆಯಲ್ಲಿ, ಸೃಷ್ಟಿಯಲ್ಲಿ, ಪ್ರಳಯದಲ್ಲಿ, ಪ್ರಥಮ ಕ್ರಿಯೆ ನಡೆದು ಕೊನೆಯ ತನಕ ಪ್ರತಿ ಕ್ರಿಯೆಯಲ್ಲಿಯೂ ಪ್ರತಿ ಕ್ಷಣವೂ ನಿಯಂತ್ರಿಸತಕ್ಕವ ಮತ್ತು ಅವರವರ ಯೋಗ್ಯತೆಗೆ ಅನುಗುಣವಾಗಿ ನಿಯಂತ್ರಿಸತಕ್ಕವ. ಅನು ಅಂತಂದ್ರೆ ಸೃಷ್ಟಿ ಅನಂತರಂ. ಅನ್ನೋದು ಅನಂತರಂ ಅರ್ಥ. ಸೃಷ್ಟಿಯಾದ ತಕ್ಷಣ, ಪ್ರಥಮ ಸೃಷ್ಟಿಯಾದ ತಕ್ಷಣ, ಮೊದಲು ಪ್ರಥಮ ಸೃಷ್ಟಿಯಾಗಿರತಕ್ಕಂಥ ಚತುರ್ಮುಖನಿಗೆ ವೇದಗಳನ್ನು ಶಾಸನ ಉಪದೇಶ ಮಾಡಿದವ ಅನುಶಾಸಿತಾರಂ. ನೀವು ಅನುಶಾಸಿತಾರಂ ಅನ್ನೋದನ್ನ
ಒಂದು ಸೃಷ್ಟಿಯ ಅನಂತರಂ, ಸೃಷ್ಟಿಯಾದ ಅನ್ವೇವ ಅನಂತರವೇ, ಸೃಷ್ಟಿಯಾದ ತಕ್ಷಣ ಚತುರ್ಮುಖ ಬ್ರಹ್ಮನಿಗೆ ಸಮಸ್ತ ವೇದಗಳ ಶಾಸನ ಅಂದರೆ ಉಪದೇಶ ಮಾಡಿದವ. ಆಮೇಲೆ ಸರ್ವಾವಸ್ಥೆಗಳಲ್ಲಿಯೂ ಕೂಡ ಸರ್ವಕ್ರಿಯೆಗಳಲ್ಲಿಯೂ ಅನ್ವಹಂ ಅನುಗಾಲ ಸದಾ ಸರ್ವದಾ ಸಮಸ್ತ ಜೀವರನ್ನು ಶಾಸಿತಾರ, ಆದರೆ ಅವರವರ ಯೋಗ್ಯತೆಗೆ ಅನುಗುಣವಾಗಿ ಶಾಸಿತಾರ. ಇಷ್ಟು ನಾವು ಅನುಶಾಸಿತಾರಂ ಅನ್ನುವುದರಿಂದ ಸ್ಥೂಲವಾಗಿ ತಿಳ್ಕೊಳ್ಬೇಕಾದಂತಹ ಮೂರು ಅರ್ಥಗಳು. ಹೀಗೆ ಕವಿಂ ಪುರಾಣಂ ಅನುಶಾಸಿತಾರಂ ಅನೋರಣೀಯಾಂಸಂ. ಇದರಿಂದ ಎಲ್ಲ ಏನು ಗೊತ್ತು ನಾವು ಹೇಳ್ತಾ ಇರೋದು, ಇದು ಪ್ರತಿಯೊಂದು ವಿಶೇಷಣವು ನಾನು ಮತ್ತು ಭಗವಂತನಿರತಕ್ಕ ವೈಲಕ್ಷಣ್ಯವನ್ನು ಹೇಳ್ತಾ ಇದೆ. ಜೀವೇಶ್ವರರಲ್ಲಿ ಇರತಕ್ಕಂಥ ಭಗವಂತನನ್ನು ಯಾಕೆ ಉಪಾಸನೆ ಮಾಡಬೇಕು ಅಂದ್ರೆ, ನೀನು ಕವಿ ಅಲ್ಲ, ಅವನು ಕವಿ ಅಲ್ವೇ. ನಮ್ಮ ಕವನ ಸಂಕಲನ ಪಬ್ಲಿಷ್ ಆಗಿದೆ, ಕವಿ ಅಲ್ಲ ಅಂದ್ರೆ ಹೆಂಗೆ? ಕವಿ ಅಂದ್ರೆ ಏನು? ಪ್ರಪಂಚಕ್ಕೆ ನಾಮ, ರೂಪಾತ್ಮಕ ಪ್ರಪಂಚಕ್ಕೆ ನಾಮ ಕೊಟ್ಟ ಕವಿ. ಈ ಜಗತ್ತನ್ನು ಸೃಷ್ಟಿ ಮಾಡಿದ ಹೆಸರು ಕೊಟ್ಟವ ಮತ್ತು ಎಲ್ಲ ಶಬ್ದಾರ್ಥಗಳ ಸಂಬಂಧವನ್ನು ತಿಳಿದ ಸರ್ವಜ್ಞ. ನಾನು ಅಲ್ಪಜ್ಞ, ಅವನು ಸರ್ವಜ್ಞ. ನಾನು ಒಂದು ಪುರಂ ಅಣಾಮಿ, ಅವನು ಪುರಾಣಿ ಅಣತಿ. ಬ್ರಹ್ಮಾಂಡ ಪುರದೊಳಗೆ ತುಂಬಿದವ, ಸಮಸ್ತ ದೇಹದ ಒಳಗೂ ತುಂಬಿದವ. ಅದರಿಂದ ನಾನು ಪುರಾಣ ಅಲ್ಲ, ಅವನು ಪುರಾಣ. ನಾನು ಶಾಸ್ಯ, ಅವನು ಶಾಸಿತ. ನನ್ನ ಯೋಗ್ಯತೆಗೆ ಅನುಗುಣವಾಗಿ ಅವನು ಶಾಸನ ಮಾಡುವವ, ನಾನು ಆ ಯೋಗ್ಯತೆಗೆ ಅನುಗುಣವಾಗಿ ಅವನು ಶಾಸನ ಮಾಡಿದಂತೆ ಮಾಡುವವ. ಮತ್ತು ಇನ್ನೂ ವಿಶಿಷ್ಟ, ಪುರಾಣ ಅಂತ ಹೇಳಿದಲ್ಲ, ಒಳಗೆ ದೇಹದೊಳಗೆ ತುಂಬಿದವ ಅಂತ ಅಷ್ಟೇ ಅಲ್ಲ, ಅಣೋಹ ಅಣೀಯಾಂಸ, ದೇಹದ ಒಳಗೆ ಅತ್ಯಂತ ಅಣುವಾಗಿರತಕ್ಕಂಥ ಜೀವ ಇದ್ದಾನೆ. ಆ ಜೀವದ ಒಳಗೆ ಜೀವ ಸ್ವರೂಪವೇ ಅವನಿಗೆ ಒಂದಷ್ಟು ಪುರ, ಅದರೊಳಗೆ ಅವನಿದ್ದಾನೆ. ಅದರಿಂದ ಅಣುವಿಗಿಂತ ಅಣುವಾಗಿ, ಅತ್ಯಂತ ಅಣುವಾದ ಜೀವಸ್ವರೂಪದ ಒಳಗೆ ಅದಕ್ಕಿಂತ ಅಣುವಾಗಿ ಅದರೊಳಗೆ ಅಂತರ್ಯಾಮಿಯಾಗಿ ಬಿಂಬರೂಪದಿಂದ ತುಂಬಿದ್ದಾನೆ. ಸೊ ಅವನು ಬಿಂಬ, ನಾನು ಪ್ರತಿಬಿಂಬ. ಇದು ಅನುಸಂಧಾನ ನಿತ್ಯ ಧ್ಯಾನದಲ್ಲಿ ಇರಬೇಕಾದಂತಹ. ನಾನು ಅವನ ಗುರಿಯ ಪ್ರತಿಬಿಂಬ. ಅನೋಹರಣೀಯಾಂಸಂ ಅನುಸ್ಮರೇತ್ ತಂ. ಹೀಗೆ ಭಗವಂತನನ್ನ ಅನುಸ್ಮರೇತ್. ಇಲ್ಲಿಯೂ ಅಷ್ಟೇ, ಅನುಸ್ಮರೇತ್ ಅನ್ವಹಂ ಸ್ಮರೇತ್. ಸದಾ ಹೀಗೆ ಸ್ಮರಣೆ ಮಾಡಬೇಕು ಭಗವಂತನನ್ನ. ಅವನು ಸರ್ವಜ್ಞ, ನಾನು ಯತ್ಕಿಂಚಿಜ್ಞ. ಎಷ್ಟು ಅಲ್ಪ ಅಂದ್ರೆ ಅದು ನಗಣ್ಯವಾದಷ್ಟು ಅಲ್ಪಜ್ಞ. ಅವನು ಇಡೀ ವಿಶ್ವದಲ್ಲಿ ತುಂಬಿರುವವ, ನಾನು ನನ್ನ ದೇಹದೊಳಗೂ ತುಂಬಿಲ್ಲ. ದೇಹದಲ್ಲಿ ಹೃದಯ ಮಧ್ಯದಲ್ಲಿ ಒಂದು ಅಣುವಿನಷ್ಟು ಜಾಗದಲ್ಲಿ ನಾನಿರುವವ. ಅವನು ಎಲ್ಲವನ್ನೂ ಶಾಸನ, ಚತುರ್ಮುಖ ಬ್ರಹ್ಮನಿಗೂ ಸೃಷ್ಟಿಯಾದಲ್ಲಿ ಶಾಸನ ಮಾಡಿದವ. ನಾನು ಎಲ್ಲರಿಂದ ಶಾಸ್ಯನಾದ, ಎಲ್ಲ ತತ್ವಾಭಿಮಾನಿ ದೇವತೆಗಳಿಂದ. ನಾನು ಅಣು ಆದ್ರೆ ಅವನು ಅನೋರಣೀಯನಾಗಿ ನನ್ನೊಳಗೆ ತುಂಬಿದವ. ಅವನು ಬಿಂಬ, ನಾನು ಪ್ರತಿಬಿಂಬ. ಹೀಗೆ ಜೀವೇಶ್ವರರ ಸಂಬಂಧವನ್ನ ಸಮಸ್ತ ಕಾಲದಲ್ಲಿಯೂ ಧ್ಯಾನದಲ್ಲಿ, ಪೂಜೆಯಲ್ಲಿ ತಮ್ ಅನುಸ್ಮರೇತ್, ಅವನನ್ನ ಹೀಗೆ ಸ್ಮರಣೆ ಮಾಡ್ತಾ ಇರಬೇಕು ಅಂತ ಅನ್ನತಕ್ಕಂಥ ಎಚ್ಚರವನ್ನ ಕೊಡ್ತಾರೆ. ಇನ್ನೂ ಹೀಗೆ ಸ್ಮರಣೆ ಮಾಡಬೇಕು ಅನ್ನೋದನ್ನ ಮತ್ತೆ ಇನ್ನೂ ಒಂದು ಅರ್ಧ ಶ್ಲೋಕ, ಮುಂದೆ 2 ಶ್ಲೋಕ, ಆಮೇಲೆ 2 ಶ್ಲೋಕ ಉಪಸಂಹಾರ, ಆಮೇಲೆ 2 ಶ್ಲೋಕ ಆಶೌಚ ನಿರ್ಣಯದ ಬಗ್ಗೆ ಬರೆದದ್ದು. ಇದೆಲ್ಲ ಇನ್ನೂ 4, 5, 6 ಶ್ಲೋಕ ಉಳಿದಿದೆ. ಅದನ್ನ ನಾಳೆ ನೋಡೋಣ. ಇವತ್ತು ಇಲ್ಲಿ ಓಂ ಸ್ವಸ್ತಿ.